ಬಾದಾಮಿಯಲ್ಲಿ ದಕ್ಷಿಣ ಪಾತೇಶ್ವರ ಬಿರುದಾಂಕಿತ ಚಾಣಕ್ಯರ ಅರಸ ಇಮ್ಮಡಿ ಪುಲಿಕೇಶಿ ಮಹಾರಾಜನ ಮೂರ್ತಿ ಪ್ರತಿಷ್ಠಾಪನೆ, ಶ್ರೀ ವೀರಪುಲಿಕೇಶಿ ವೃತ್ತ ನಿರ್ಮಾಣಕ್ಕೆ ಕಾಲ ಕೂಡಿ ಬಂತು. ಉತ್ತರದ ಹರ್ಷವರ್ಧನ ರಾಜನನ್ನ ನರ್ಮದಾ ನದಿ ದಂಡೆಯ ಮೇಲೆ ಸೋಲಿಸಿ ದಕ್ಷಿಣ ಪಾತೇಶ್ವರ ಎಂಬ ಬಿರುದಾಂಕಿತ ಹೊಂದಿದ ಚಾಳುಕ್ಯರ ಅರಸ ಇಮ್ಮಡಿ ಪುಲಿಕೇಶಿ ಮಹಾರಾಜರು ಆಳಿದ ಚಾಳುಕ್ಯರಾಳಿದ ನಾಡು ಬಾದಾಮಿಯಲ್ಲಿ ವೀರ ಪರಾಕ್ರಮಿ ಪೃಥ್ವಿವಲ್ಲಭ ನೌಕಾನೆಲೆ ಸ್ಥಾಪಿಸಿದ ಪರಾಕ್ರಮಿ ವರಹ ಲಾಂಛನವಿಟ್ಟುಕೊಂಡು ಗತ ವೈಭವವನ್ನ ಸಾರಿದ ವಾತಾಪಿಪುರ ಈಗಿನ ಬಾದಾಮಿ ರಾಜಧಾನಿಯಲ್ಲಿ ಪರಾಕ್ರಮಿ ಇಮ್ಮಡಿ ಪುಲಿಕೇಶಿ ಮಹಾರಾಜನ ಒಂದು ಮೂರ್ತಿಯಾಗಲಿ ಇಲ್ಲದಿರುವುದು ವಿಪರ್ಯಾಸ ಸಂಗತಿಯಾಗಿತ್ತು. ಶ್ರೀ ವೀರಪುಲಿಕೇಶಿ ಪ್ರತಿಮೆ ಪ್ರತಿಷ್ಠಾಪಿಸಲು ಸಾಕಷ್ಟು ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಹೋರಾಟ ನಡೆಸಿದ್ದಾರೆ. ಬಾದಾಮಿಯ ಕಾಲೇಜು ರಸ್ತೆಗೆ ಸಾಗುವ ರಾಜಕಾಲುವೆಗೆ ಹತ್ತಿಕೊಂಡೇ ಇರುವ ಹುಬ್ಬಳ್ಳಿಯ ರಸ್ತೆಗೆ ಸಾಗುವ ವೃತ್ತವನ್ನ ಶ್ರೀ ವೀರಪುಲಿಕೇಶಿ ವೃತ್ತ ಎಂದು ಘೋಷಣೆ ಮಾಡಿ ಆ ವೃತ್ತದಲ್ಲಿ ವೀರಪುಲಿಕೇಶಿ ಭಾವಚಿತ್ರವಿರುವ ಚೌಕಾಕಾರದ ಬಾಕ್ಸ್ ಮಾಡಿ ಶ್ರೀ ವೀರಪುಲಿಕೇಶಿ ವೃತ್ತ ಎಂದು ನಾಮಕರಣ ಮಾಡಿದ್ದೂ ಆಗಿತ್ತು. ಆದರೆ ಎಷ್ಟೋ ವರ್ಷಗಳಿಂದ ಬಾದಾಮಿಯಲ್ಲಿ ವೀರಪುಲಿಕೇಶಿ ಮೂರ್ತಿ ಇಲ್ಲದ್ದನ್ನು ನೋಡಿ ಪ್ರವಾಸಿಗರಿಗೆ ಆಶ್ಚರ್ಯ ಎನಿಸುತ್ತಿತ್ತು. ಇದನ್ನೆಲ್ಲ ನೋಡಿದ ಪ್ರವಾಸಿಗರು ಇಲ್ಲಿನ ಶಾಸಕ ಸಂಸದರನ್ನ, ಅಧಿಕಾರಿಗಳನ್ನ ಕೂಡ ತರಾಟೆಗೆ ತೆಗೆದುಕೊಂಡಿದ್ದೂ ಆಗಿದೆ. ನೆನೆಗುದಿಗೆ ಬಿದ್ದಿದ್ದ ಚಾಳುಕ್ಯ ಉತ್ಸವಕ್ಕೆ ಮತ್ತೆ ಚಾಲನೆ ದೊರೆತಿದ್ದು ಬಾದಾಮಿ ಮತಕ್ಷೇತ್ರದ ಶಾಸಕರಾದ ಭೀಮಸೇನ ತಿಮ್ಮಣ್ಣ ಕಟ್ಟಿಯವರು ಈ ತಿಂಗಳು 19ನೇ ತಾರೀಕಿನಿಂದ 3 ದಿನಗಳ ಕಾಲ ನಡೆಯುವ ಚಾಳುಕ್ಯ ಉತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸಿ ಶ್ರೀ ವೀರಪುಲಿಕೇಶಿ ವೃತ್ತದಲ್ಲಿ ಪ್ರತಿಮೆಗೆ ಶಂಕುಸ್ಥಾಪನೆ ನೆರವೇರಿಸಿ ಚಾಳುಕ್ಯ ಉತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಶಾಸಕರು ತಿಳಿಸಿದ್ದಾರೆ. ಈ ಕಾರಣಕ್ಕಾಗಿಯೇ ಶ್ರೀ ವೀರಪುಲಿಕೇಶಿ ವೃತ್ತದಲ್ಲಿ ಅನಧಿಕೃತ ಕಟ್ಟಡಗಳನ್ನು ನಿನ್ನೆ ರಾತ್ರಿ ಜೆಸಿಬಿ ಯಂತ್ರದಿಂದ ಕೆಡವಿ ತೆರವುಗೊಳಿಸಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಗಮನಕ್ಕೆ ನಗರ ಸಿದ್ಧಗೊಳ್ಳುತ್ತಿದ್ದು ಬಾದಾಮಿಯಲ್ಲಿ ಮುಖ್ಯ ರಸ್ತೆಗಳಲ್ಲಿ ಅನಧಿಕೃತ ಕಟ್ಟಡಗಳನ್ನು ಮಾಡಿಕೊಂಡು ರಸ್ತೆಯಲ್ಲಿ ವಾಹನಗಳು ಓಡಾಡೋದಕ್ಕೂ ದುಸ್ತರವಾಗುವ ಮಟ್ಟಿಗೆ ಟ್ರಾಫಿಕ್ ಜಾಮ್ ಆಗುತ್ತೆ ಎನ್ನುವುದು ಸಾರ್ವಜನಿಕರ ಸಂಘಟನೆ ಮುಖಂಡರುಗಳು ಮಾಧ್ಯಮಗಳ ಮೂಲಕ ಆರೋಪಿಸಿದ್ದಾರೆ.